ಇವತ್ತು ನನ್ನ ಅಣ್ಣನ ಹುಟ್ಟು ಹಬ್ಬ. ಸೊ ಅವನ ಹುಟ್ಟು ಹಬ್ಬದಗೋಸ್ಕರ ಒಂದು ಮೆಮರಿ ಇರಲಿ ಅಂತ ಹೇಳಿ ಇವತ್ತು व्लॉग स्टार्ट ಮಾಡ್ತಾ ಇದ್ದೀನಿ. चलेंगे? मैं लेके जाती हूँ सर इसको. हमारे घर को लेके जाती हूँ. मस्त ಇದು ದಮ್ ಆಗೈತಿ. ಸಾಕಾಗಿ ಟೇಸ್ಟ್ ಮಾಡಿದೆ ಬಿರಿಯಾನಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಣ್ಣ. ಹಲೋ ಮೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಇವತ್ತು ನನ್ನ ಅಣ್ಣನ ಹುಟ್ಟು ಹಬ್ಬ. ಸೊ ಅವನ ಹುಟ್ಟು ಹಬ್ಬದಗೋಸ್ಕರ ಒಂದು ಮೆಮರಿ ಇರಲಿ ಅಂತ ಹೇಳಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಮನೇಲಿ ಇದ್ದೀನಿ ನಾನು. ಟೈಮ್ ಇವಾಗ 8:30 ಆಗಿದೆ. ಬೇಗ ಇವಾಗ ಕೇಕ್ ತೊಗೊಂಡು ಸರ್ಪ್ರೈಸ್, ಅವ್ರಿಗೆ ಯಾರಿಗೂ ಹೇಳಿಲ್ಲ ನಾನು. ಸೊ ಕೇಕ್ ತೊಗೊಂಡು ಹೋಗೋಣ ಬನ್ನಿ. ಕೇಕ್ ತೊಗೊಂಡು ಕೇಕ್ ಕಟಿಂಗ್ ಮಾಡಿಸ್ಕೊಂಡು ಆಮೇಲೆ ಏನೇನಾಗುತ್ತೆ ಇವತ್ತಿನ ದಿನದಲ್ಲಿ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಇರುತ್ತೆ ಎಲ್ಲನೂ ಶೇರ್ ಮಾಡ್ತೀನಿ. ಹಾಗೆ ನಾನು ಇಬ್ಬರು ಮುದ್ದು ಅಳಿಯಂದ್ರನ್ನ ಕೂಡ ತೋರಿಸ್ತೀನಿ ಬ್ಲಾಗಲ್ಲಿ. ಹಾಗಾಗಿ ಸ್ಕಿಪ್ ಮಾಡಿದೆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ. ಸೇ ಹಾಯ್, ಸೇ ಹಾಯ್, ಹಾಯ್. बर्थडे यार देती है? बर्थडे किसका है? बर्थडे नहीं. हाँ? बर्थडे नहीं? क्या है? एनिवर्सरी. हाँ हाँ हाँ. हैप्पी एनिवर्सरी सर. चलो हमारे घर चलेंगे, हमारे घर में बर्थडे है आज. हाँ चलेंगे? चलेंगे? मैं लेके जाती हूँ सर इसको. हमारे घर को लेके जाती हूँ. ಸೊ ಫ್ರೆಂಡ್ಸ್, ನಮ್ಮ ಅಣ್ಣನ ಬರ್ಡೇ ಇದೆ ಅಲ್ವಾ, ಅವನಿಗೆ ಕೋಲ್ಡ್ ಕೇಕ್ ಇಷ್ಟ. ಹಾಗಾಗಿ ಅಳಿಮಯ್ಯನಿಗೋಸ್ಕರ ಕೇಕ್ ಸೆಲೆಕ್ಟ್ ಮಾಡ್ತಿದ್ದಾರೆ ನೋಡಿ ಇವರು. ಯಾವ್ದ್ರಿ? ಯಾವುದು ಸ್ಪೆಷಲ್ ಇರುತ್ತೆ? ಕೇಸರ್ ಬಾದಾಮ್ ಟೇಸ್ಟ್ ಚಲೋ ಇರ್ತೈತ್ರಿ. ಕೇಸರ್ ಬಾದಾಮ್ ಅಲ್ಲ, A-double-N. ಆ್ಯಕ್ಚುಲಿ ಇವರು ಅಳಿಮಯ್ಯ ಅಂತ ಬರ್ಸೋರಿದ್ರು. ಸೊ ನಾನು ಅಣ್ಣ ಅಂತ ಬರ್ಸಿ ಅಂದೆ. ಮಸ್ತ್ ಚಂದ ಇದಾವೆ, ವೆರೈಟೀಸ್ ಇರ್ತಾವೆ. ಕೋಲ್ಡ್ ಕೇಕ್ ಮಾತ್ರ ಡೋಲ್ಸಿನ ಒಳಗೆ ಬೆಸ್ಟ್ ಇರ್ತಾವೆ. ಫಟ್ ಅಂತ ಹೇಳಿ ಒಂದ ನೋಡಿ ಸೆಲೆಕ್ಟ್ ಮಾಡಿಬಿಟ್ರಲ್ಲ. ತಗೋರಿ, ಡಾಲ್ಸಿನ ಬರ್ಬೇಕು. ಸೆಲೆಬ್ರೇಷನ್ ಐತಿ ಕಡೆ. ಮನೆಗೆ ಆಯ್ತು ತಗೊಂಡ್ರಿ ನಡೀಲಿ. ಚಪಾತಿ ನೋಡಿ, ಚಪಾತಿ ಈ ಕಡೆ ಸುಕ್ಕಾದ ಕಡೆ ಇದ್ರಿ. ಇವತ್ತು ನಮ್ಮ ಅತ್ತಿಗೆ ಡಿಫ್ರೆಂಟ್ ಮಾಡಿದ. ಸ್ವಲ್ಪ ನಾಯ್ಸ್. ಸಾಂಬಾರು ಇಲ್ರಿ, ಇದ್ರೊಳಗೆ ಗ್ರೇವಿ ಈ ಥರ. ನೆಕ್ಸ್ಟ್ ಇದು ದಮ್ ಆಗೈತಿ. ಸಾಕಾಗಿ ಟೇಸ್ಟ್ ಮಾಡಿದೆ ಬಿರಿಯಾನಿ. ಬಿರಿಯಾನಿ, ಸುಕ್ಕ, ಚಪಾತಿ ಬ್ಯಾಟಿಂಗ್ ಮಾಡಿದೆ. ಎಸ್, ಚಪಾತಿ ಇವಾಗ ಜಸ್ಟ್ ಲೇಟ್ ಆಯಿತು. ಇನ್ನು ಗೆಸ್ಟ್ ಬೇರೆ ಬರತ್ತಾರೋ, ಹಾಗಾಗಿ ಅಷ್ಟೊತ್ತು ಚಪಾತಿ ಹಾಕೋದಕ್ಕೆ ಮಾಡಬೇಕು. ಗೆಸ್ಟ್ ಯಾರು ಹೇಳ್ರಿ? ಸುಬ್ಬು ಅದು ಬರತ್ತಾರ. ಅಬ್ಬು ಸುಬ್ಬು ಅವ್ರ ಮಾಮನ ಬರ್ಡೇ ಮಾಡಕ್ ಅಂದ್ರೆ ಬರಲ್ಲ ಬರಲ್ಲ ಬೆಸ್ಟ್. ಚಪಾತಿ ಹಾಕವು ಮಾಡ್ಬೋದು ಜಲ್ದಿ ನಡೀತಿತ್ಲೆ. ಪದ್ರ ಚಪಾತಿ ಹಾಕದವಲ್ಲ ಈಗ ಯಾವ್ದಕ್ಕೆ ನೋಡ್ರಲ್ಲ ಆಗ್ತೈತಿಲ್ ಪದ್ರ. ನಾ ಚಪಾತಿ ಹೆಂಗ್ ಮಾಡ್ತೇನೆ ನಿಮ್ಗೆ ಟ್ರಿಕ್ಸ್ ಗೊತ್ತಿತ್ಲೆ, ಹಂಗಾಗಿ ಆಗ್ತಾವ. ಸೊ ಫ್ರೆಂಡ್ಸ್, ಇದು ನನ್ನ ತವರ ಮನೆ. ಒಂದೇ ಊರೊಳಗೆ ಇರೋದ್ರಿಂದ ಇದೊಂದು ಅಡ್ವಾಂಟೇಜ್ ನೋಡ್ರಿ. ನಾನು ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇರಲಿ ಏನೂ ಇರಲಿ ಜಲ್ದಿ ಹೋಗಿ ಭೇಟಿ ಆಗ್ಬೋದು.
ಎಲ್ಲರಿಗೂ. ಸೊ ಇವತ್ತು ನೋಡ್ರಲ್ಲ ಬರ್ಡೇ ಸೆಲೆಬ್ರೇಷನ್ ಬಂದ್ಬಿಟ್ಟು ನೋಡ್ರಿ ಒಡಕ್ ತೋರ್ಸ್ಬೇಕಿ ನಾವು ಪದರ್ ಆಗೈತಿ ಒಳಗೆ ಬೇಡ ಇಟ್ಟು ಸಾಕಲ್ಲ ಇಷ್ಟ ನೋಡ್ರಿ ಇಷ್ಟ ಎಣ್ಣೆ ಹಚ್ಚೋದ ನೆಕ್ಸ್ಟ್ ಇದು ಏನು ಹಿಟ್ಟಿನ ನಮಗೆ ಎದ್ದದ ಇದಾವ ಯಾರಿಗೆ ಚಪಾತಿ ಮಾಡಕ್ ಬರುದಿಲ್ಲ ಅಂದವ್ರಿಗೂ ಪದರ ಹಾಕವ್ ಚಪಾತಿ ಹಿಂಗೆ ಮಾಡ್ರಿ. ಅವ್ರು ಏನು ಮಾಡತ್ತಾರ್ರಿ ವ್ಲಾಗ್ ನೋಡತ್ತಾರ ಅವ್ರ ವ್ಲಾಗ್ ಅನ್ನ ಅಂತ ನಿಮ್ಮ ಯೂಟ್ಯೂಬ್ಗೆ ಏನ್ರಿ ಅಮೌಂಟ್ ಮುಂದೆ ಚಾಲು ಆಯ್ತಂದ್ರೆ ನಮ್ಮ ಮನೆಯಿಂದನೇ ಜಾಸ್ತಿ ಹೋಗಿರ್ಬೇಕು ಅಮೌಂಟ್ ನಾವು ನೋಡ್ತೀವಿ ಬರೀ ಸಾರ್ಥಕ ನಮ್ಮ ಪಕ್ಕ ಫ್ಯಾನ್ ಅವು ಪಕ್ಕ ನಮ್ಮ ಮನ್ಯಾಗ ಟಿವಿ ಚಾಲು ಹೋಗಕ್ಕಿಂತ ಹೆಚ್ಚು ನಿಮ್ಗೆ ವ್ಲಾಗ ಚಾಲು ಇರ್ತಿತ್ತು. ಆಯ್ತು ದೊಡ್ಡ ಮಾಡಿ. ಸೊ ಫ್ರೆಂಡ್ಸ್ ಬರ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಕೊನೆಯದಾಗಿ ನಾವು ಕೂಡ ನಮ್ಮ ಅಣ್ಣನಿಗೆ ಕೇಕ್ ತಿನ್ನಿಸಿದ್ವಿ. ಸೊ ಹೋಪ್ ನಿಮಗೂ ಕೂಡ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೆಲೆಬ್ರೇಷನ್ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್ ಇವತ್ತಿನ ಊಟದ ಮೆನ್ಯೂನಲ್ಲಿ ಏನಿದೆ ಅಂಥೇಳಿ ಆವಾಗಲೇ ತೋರಿಸಿದೆ ನಿಮಗೆ. ಸೊ ಫಸ್ಟ್ ಟೈಮ್ ನಮ್ಮ ಅತ್ತಿಗೆ ಬಟರ್ ಚಿಕನ್ ಮಾಡಿದ್ದಾರೆ, ತುಂಬ ಟೇಸ್ಟಿಯಾಗಿತ್ತು. ಸೊ ಇವಾಗ ಇನ್ನೊಂದು ಸಲ ರಿವ್ಯೂ ಕೇಳೋಣ ಬನ್ನಿ, ಟೇಸ್ಟ್ ಯಾವ ಥರ ಇದೆ ಅಂಥೇಳಿ. ಹೆಂಗಾಗಿತ್ರಿ ಅಡುಗೆ? ಸರಿ ಮಾಮ ಅಂಜರ ರಿಪ್ಲೈ ಕೊಡ್ಲಿ ಸರಿಲ್ಲ. ಹೆಂಗಾಗಿತ್ತು ಅಡುಗೆ? ಹೆಂಗಾಗಿದೆ? ಇಲ್ಲ ಸುಬ್ಬಮ್ಮ ಮಕ್ಕಳು ಹೆಂಗಾಗಿತ್ತು ಅಡುಗೆ? ಹೆಂಗಾಗಿತ್ತು? ಸೊ ಇವತ್ತಿನ ವ್ಲಾಗ್ ನೋಡಿಲ್ ಗುಬ್ಯಾ, ಇವತ್ತಿನ ವ್ಲಾಗ್ ಚಾಲು ಆಗಿತ್ತು ನೋಡಿಲ್. ಡಿಮಾರ್ಟ್ ಶಾಪಿಂಗ್ ಹೋಗಿದ್ದಿಲ್ಲ ಅದ. ನೀ ಏನು ತಿಂತಪ್ಪ ಅಲ್ಲಿ? ಏನು ತಿಂತೀನಿ ಅಲ್ಲಿ? ಊಟ ಮಾಡ್ರಿ.